ಹೇಗಿದ್ರಮ್ಮ? ಭಾಳ ಎಲ್ಲ ನೋಡಿದ್ರೆ ಎಷ್ಟೊಂದು ಕಷ್ಟ. ಮನೆಗೆ ಒಂದು ಮಗ ಆಸರೆ ಇರ್ಬೇಕಂತಾರೆ. ಈಗ ಪುತ್ರ ಶ್ಲೋಕ ಅಂದ್ರೆ ನಿರಂತರ ಇರುತ್ತೆ ತಾಯಿಗೆ. ಹೆಂಗ್ ಅನ್ಸುತ್ತಮ್ಮ ಈ ಒಂದು ಘಟನೆ? ಹೌದು ಸರ್. ಮತ್ತೆ ಸಣ್ಣ ಮಗನ್ ಸಾಕಿ ದೊಡ್ಡನ್ ಮಾಡಿ ಓದಿಸಿ ಎಲ್ಲ ಮಾಡಿ ಇವಾಗ ಕಳ್ಕೊಂಡಿತ್ತಂದ್ರೆ ಎಷ್ಟು ಬಾಧೆ ಬರ್ತದೆ ಸರ್. ನಾವು ಕೂಡ ಅವ್ರು ದೊಡ್ಡಮ್ಮರು ಸರ್. ದೊಡ್ಡಮ್ಮ ನಮ್ಮ ಯಜಮಾನ ಹೋಗ್ಬಿಟ್ಟ, ಅವರಪ್ಪ ಹೋಗ್ಬಿಟ್ಟ, ಮಕ್ಳು ನೋಡ್ಕೊಂಡು ಬದುಕನ್ನಂತ ಇದ್ಲ ಅಂತ ಪರಿ ಆದ್ರೆ ಹೆಂಗ್ ಬದುಕ್ಬೇಕು, ಹೆಂಗ್ ಕಾಲೇಜ್ ಮಾಡ್ಕೊಂಡು ಹೆಂಗಿದ್ದಮ್ಮ ನಿಮ್ ಜೊತೆಗೆ ಒಡನಾಟ ಎಲ್ಲ ಹೆಂಗಿತ್ತು? ಓದೋದ್ರಲ್ಲಿ ಹೆಂಗಿತ್ತು? ಓದೋದ್ರಲ್ಲಿ ಬೇಸ್ ಓದ್ಕೊಂಡ ನನ್ ಮಗ ಅಪ್ಪ ಒಂದ್ಸತಿ ಅವಾಗನ್ನ ಕಲ್ತ್ರೆ ಮಾತಾಡ್ತಿದ್ರು ಸರ್. ಅಷ್ಟೇ. ಅಪ್ಪ ಒಂದ್ ಕಡೆ ಈ ಅಪ್ಪ ಒಂದ್ ಕಡೆ ಇರ್ತಿದ್ರ. ಹಂಗಾಗಿ ಒಂದ್ಸತಿ ನಮ್ದು ದೇವ್ರ ಗುಡ್ತಲ್ಲಿ ಜಾತ್ರೆ ಆಗಿದ್ರೆ ಬಂದಿದ್ರ, ಅವತ್ ನೋಡಿದ್ದೇನೆ ಸರ್, ಇನ್ನ ನೋಡಿಲ್ಲ. ಯಾವಾಗ ಮಾತಾಡಿದ್ರಮ್ಮ ನೀವು ಅವರು ಲಾಸ್ಟ್ಗೆ? ಏನ್ ಹೇಳ್ಕೊಂಡಿದ್ದ ನಿಮ್ ಬಗ್ಗೆ, ಕಷ್ಟಗಳ ಬಗ್ಗೆ ಎಲ್ಲ? ಕಷ್ಟ ಬಗ್ಗೆ ಯಾರು ಹೇಳಿ ಸರ್. ಓದ್ಕಂತ ನಾವು ಇಂಜಿನಿಯರ್, ನಮ್ಗೆ ಇದು ಫ್ರೀ ಸೀಟ್ ಬಂದೈತೆ, ನಾವು ಹೋಗ್ಬೇಕು ಅಂತ ಅವ್ರ ಅಣ್ಣ ಹತ್ತಲ್ಲಿ ಹೇಳ್ಕೊಂಡ. ನಮ್ಮ ಹತ್ರಲೇನೆ ಹೇಳ್ಕೊಂಡಿಲ್ಲ ಸರ್. ನಮ್ಮ ಹತ್ರಲೇನೆ ಹೇಳ್ಕೊಂಡಿಲ್ಲ. ಹೆಂಗೆ ಅಮ್ಮ ಅವ್ರ ಕುಟುಂಬದ ಹಿನ್ನೆಲೆ ಎಲ್ಲ ಹೆಂಗಿದೆ? ಏನಿಲ್ಲ ಸರ್. ಇನ್ನು ಒಬ್ಬರ ಮನೆ ಸಾಮಾನ್ ತೊಳೆಯೋದು, ಒಬ್ಬರ ಮನೆ ಕಸ ಬಳೆಯೋದು, ಅನ್ನ ತಂದ್ಕೊಂಡು ತಿಮ್ಮೋದು ಆ ಪರಿಸ್ಥಿತಿ ಆಗ್ಬಿಟ್ಟೈತೆ ಸರ್ ತಾಯರಿಗೆ. ಇವಾಗ ಹೊಟ್ಟೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಸಾಕಿ ದೊಡ್ಡವ್ರು ಮಾಡಿ 25 ವರ್ಷ ಮಗನ್ ಕಳ್ಕೊಂಡ್ರೆ ಹೆಂಗಿರ್ಬೇಕಮ್ಮ? ಇರೋದೊಂದು ಮಗಳ ಇದ್ದಾಳ, ಅವಳಿಗೆ ಮದುವೆ ಮಾಡಿಕೊಟ್ಟಾಳ. ಅವ್ರ ಜೀವನ ಅವ್ರು ಬದುಕ್ತಾರ. ಈ ಅಮ್ಮ ಹೆಂಗ್ ಬದುಕೋದು? ಈ ಅಮ್ಮ ಹೆಂಗ್ ಕಾಲ ಕಳಿಬೇಕು, ಹೆಂಗ್ ಮರಿಬೇಕು? ಎಷ್ಟ್ ವರ್ಷ ಆದ್ರೂ ಕೂಡ, ಎಷ್ಟ್ ರೊಕ್ಕ ಕೊಟ್ರು ಕೂಡ, ಎಷ್ಟ್ ಲಕ್ಷ ಕೊಟ್ರು ಕೂಡ ಮಗ ಬರ್ತಾನ? ಬರಲ್ಲ. ರಾಜ್ ಇದ್ದಂಗೆ ಇದಾನ ನೋಡಿ ಸರ್. ಮಕ ನೋಡಿದ್ರೆ ಸುಮ್ನೆ ಹೆಂಗಿದಾನ ಹುಡುಗ, ನೋಡಕ ಆಗ್ವಲ್ದ ಅಸಲು. ಎಲ್ಲ ಅಂದ್ಕೊಂಡಿರ್ತಾರ ಸರ್. ಮತ್ತೆ ಹಿಂಗ್ ಫ್ರೀ ಸೀಟ್ ಬಂದಿತ್ತಲ್ಲ, ಹೆಂಗೋ ದೇವ್ರು ನಮಗೆ ಹೆಂಗೋ ಒಂದ್ ಜಾಬ್ ಬರ್ದತ್ತೆ, ನಾವ್ ಬದುಕೋಕೊಂಬದ್ ಇರ್ತಿತ್ತಲ್ಲ, ಅದ್ರಲ್ಲಿದ್ದ ಎಲ್ಲ ಹೇಳ್ಕೊಂಡೇನ ತಾಯಿ ಹತ್ತಲ್ಲಿ. ಮತ್ತೆ ಅಮ್ಮ ನೀನ್ ಒಬ್ಬಳೆಲ್ಲಮ್ಮ, ಅಪ್ಪ ಇಲ್ಲಲ್ಲಮ್ಮ, ನಮ್ಗೆ ಅಕ್ಕ ಇದ್ದಾಳ, ನೀನ್ ಇದೀಗಿ, ನಾನ್ ನೋಡ್ಕೊಂತೀನಿ, ನಾನ್ ಜೀವನ ಅಂತ ನಾನ್ ನಿಮ್ಮನ್ನ ಸಾಕ್ತೀನಿ, ನಾನು ಜಾಬ್ ತಂದ್ಕಂತೀನಿ ಅಂತ ಅಲ್ಲಿ ಆಡ್ದೂರ ಹೋಗಿರೋದು. ಆಡ್ದೂರ ಹೋಗಿ ಕಷ್ಟ ಬಿದ್ದು ಅಲ್ಲಿ ಹಾಸ್ಟೆಲ್ ತಿಂದು ಮಕ್ಕಳನ್ನ ಉಂಡಾನೋ ತಿಂದಾನೋ ಉಪವಾಸ ಇದಾನೋ, ಇವತ್ತು ಇಲ್ಲಿಗೆ ಆಗ್ಬಿಟ್ಟೈತೆ. ಬೆಂಗಳೂರು ಹತ್ರ ಅಂತ ಸರ್ ಅದು. ನಮಗೆ ಎಲ್ಲ ಹೇಳ್ಕೊಂಡ ಸರ್. ಎಲ್ಲ ಆಗೈತೆ. ಇವಾಗ ಮಗನ ಕಳ್ಕೊಬೇಕಂದ್ರೆ ಆಯಮ್ಮ ಹೆಂಗ್ ಬದುಕತಾಳೋ, ಹೆಂಗ್ ಎದ್ದೋಳ್ತಾಳೋ, ಮತ್ತೆ ಆಯಮ್ಮೆ ಜೀವನ ಹೋಗ್ಬಿಡ್ತೈತೆ ಅಮ್ಮಂಗ ಇರ್ತೆ. ಅಷ್ಟು ಜೀವನ ಅಷ್ಟು ಇದಾಗ್ಬಿಟ್ಟೈತೆ ಸರ್. ಎಲ್ಲ ಯಾರು ಸಹಾಯ ಆಗಿಲ್ಲ. ಆಯಮ್ಮ ಕಾಲ ಮೇಲೆ ಆಯಮ್ಮ ನಿಂತ್ಕೊಂಡು ಕೂಲಿ ಆಗ್ಲಿ ಮಾಡ್ಕೊಂಡ್ ತಿಂದಾಳ. ಆಯಮ್ಮ ಮದುವೆ ಆದಾಗ್ಲಿದ್ದ ಕಷ್ಟನೇ ಐತೆ. 1 ವರ್ಷದ ಹುಡುಗರಲ್ಲಕ್ಕೆ 6 ರೂಪಾಯಿ ತೀರ್ಕೊಂಡಾಗ ಸರ್. ಮನೆಗೆ ಬಂದ್ಬಿಟ್ಟು ಸರ್. ಆಯ್ಪಗೆ ಮತ್ತೆ ಎಲ್ಲಾರ್ಗೆ ಜೀವನ ಕೊಟ್ಟನ, ಆಸೆ ಕೊಟ್ಟನ. ಆಯ್ಪಗ ಒಂದೇ ತೆಗಿದಾನಂದ್ರೆ ಮತ್ತೆ ಇನ್ನು ನೋಡ್ಬೇಕಂತೆ ಅಲ್ಲ ದೇವ್ರು ತೆಗಿದಿರೋದು. ದೇವ್ರ ಮ್ಯಾಗ್ಲಿದ್ದ ಇನ್ನು ಅವಳಿಗೆ ಹಾಕದವ್ರಿಗೆ ಹಾಕಿದ್ರೆ ದೆಬ್ಬಿ ಹಿಂಗಿರ್ತದೆ ಸರ್. ದೆಬ್ಬಿ ಮೇಲೆ ದೆಬ್ಬಿ ಬಿದ್ದಂಗೆ ಅಲ್ಲ ಗಂಡ. ಮತ್ತೆ ಮಗನ್ ನೋಡ್ಕೊಂಡು ಬದುಕ್ಬೇಕಂತ ಮರಿತಿರ್ತಾರ ಗಂಡನ್ ಮರ್ತು ಮಗನ್ ನೋಡ್ಕೊಂಡು ಜೀವನ ಮಾಡ್ಕೊಂಬನೋಳು. ಒಬ್ರ ಮನೆ ಕಸ ಬಳ್ದು ತಂದಾಕಿ ನನ್ ಮಗನ್ ಓದಿಸ್ಬೇಕಂತ ನೋಡ್ಯಾಳ. ಈ ತರ ಮಾಡಿದ್ರು ಕೂಡ ಈ ತರ ಆಗ್ಬಿಟ್ರೆ ಮತ್ತೆ ಏನ್ ಮಾಡ್ತೀವಿ? ಬಹಳ ಕಷ್ಟ ಸರ್. ಅನ್ನ ಗುಡಿ ತಿಂಬಕ್ ಗುಡಿ ಹೆಂಗ್ ಮರಿಬೇಕು, ಹೆಂಗ್ ಉಣ್ಬೇಕು, ಹೆಂಗ್ ನೀರ್ ಕುಡಿಬೇಕು? ಮತ್ತೆ ಬಹಳ ಕಷ್ಟ ಸರ್. ಇನ್ನೊಬ್ರಿಗೆ ಜರಗಬಾರ ಸರ್ ಅಂತಾರ. ನಮ್ಮ ಹೆಸರು ಪಾರ್ವತಿ. ದೊಡ್ಡಮ್ಮ, ದೊಡ್ಡಪ್ಪನ ಹೆಂಡತಿ.